ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಸದ್ಯಕ್ಕೆ ನಮ್ಮ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇನ್ನೇನು 2 ತಿಂಗಳಲ್ಲಿ ಅವರ ರಿಟೈರ್ಮೆಂಟ್ ಟೂರ್ ಕೂಡ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ. ಆದ್ರೂ ಕೂಡ ಕೆಲವೊಂದಷ್ಟು ರೂಮರ್ಸ್ಗಳು ಹಾಗೆ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಜಾನ್ ಸಿನಾ ಅವರು ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ರಿಟೈರ್ಡ್ ಆಗೋದಿಲ್ಲ. ಯಾಕಂದ್ರೆ ರೆಸ್ಲಿಂಗ್ ಅಲ್ಲಿ ಯಾವತ್ತಿದ್ರೂ ಕೂಡ ನೆವರ್ ಸೇ ನೆವರ್ ಇರುತ್ತೆ. ಸೊ ಪ್ರಾಬಬ್ಲಿ ಅವರು ಮತ್ತೊಮ್ಮೆ WWE ಕಂಪನಿಗೆ ಬಂದು ಇನ್ನ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಹುದು ಅಂತ ಕೆಲವೊಂದಷ್ಟು ರೂಮರ್ಸ್ಗಳು ಹಾಗೆ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ಆಗಾಗ ನಮ್ಮ ಜಾನ್ ಸಿನಾ ಅವರು ಇಲ್ಲ ನಾನು 100% ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ ತಿಳಿಸ್ತಾ ಇರ್ತಾರೆ. ಅಂಡ್ ಈಗ ಮತ್ತೊಮ್ಮೆ ನಮ್ಮ ಜಾನ್ ಸಿನಾ ಅವರು ಒಂದು ಟ್ವೀಟ್ ಮಾಡೋದ್ರ ಮುಖಾಂತರ ನಾನು 100% ಡಿಸೆಂಬರ್ 13ನೇ ತಾರೀಕು ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ ಮತ್ತೊಮ್ಮೆ ಅವರು ತಿಳಿಸಿದ್ದಾರೆ. ಡೆಸ್ಪೈಟ್ ಎನಿ ಸ್ಪೆಕ್ಯುಲೇಷನ್ಸ್ ಆರ್ ರೂಮರ್ಸ್ ಆನ್ ಜುಲೈ 6, 2024 ಐ ಅನೌನ್ಸ್ ಐ ವುಡ್ ರಿಟೈರ್ಡ್ ಫ್ರಮ್ WWE in ring participation. I am far from perfect but strive to be a person whose word has value. 12-13-25 will be my final match. I am beyond grateful for every moment WWE has given me. I am excited for 12-13 and look forward to seeing all of you one last time ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ರೂಮರ್ಸ್ಗಳು ಹಾಗೆ ಸ್ಪೆಕ್ಯುಲೇಷನ್ಸ್ಗಳನ್ನ ನಂಬೋದಕ್ಕೆ ಹೋಗಬೇಡಿ. ಜುಲೈ 6ನೇ ತಾರೀಕು 2024ರಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಡಿಸೆಂಬರ್ 13ನೇ ತಾರೀಕು ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ. ಅಂಡ್ ನಾನು ಪರ್ಫೆಕ್ಟ್ ಆಗಿಲ್ದೆ ಇರಬಹುದು, ಬಟ್ ನಾನು ನನ್ನ ಮಾತಿನ ಮೇಲೆ ನಿಂತ್ಕೊಳ್ಳುವಂತಹ ವ್ಯಕ್ತಿ. ಸೊ ನಾನು ಅವತ್ತು ರಿಟೈರ್ಡ್ ಆಗ್ತಾ ಇದ್ದೀನಿ ಅಂಡ್ ಅವತ್ತೇ ನಾನು ಕಡೆದಾಗಿ ಇಂದ್ರಿಂಗ್ ಅಲ್ಲಿ ನಿಮ್ನೆಲ್ಲರನ್ನು ಕೂಡ ನೋಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಮತ್ತೊಮ್ಮೆ ಕನ್ಫರ್ಮ್ ಮಾಡಿದ್ದಾರೆ. ಡಿಸೆಂಬರ್ 13ನೇ ತಾರೀಕು ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ. ರಿಟೈರ್ಮೆಂಟ್ ಟೂರ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಗಾಯ್ಸ್, 2026ರಲ್ಲಿ ನಮಗೆ ಎಜೆ ಸ್ಟೈಲ್ ಅವರ ರಿಟೈರ್ಮೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದಕ್ಕೋಸ್ಕರ WWE ಅವರು ಎಜೆ ಸ್ಟೈಲ್ ಅವರ ರಿಟೈರ್ಮೆಂಟ್ ಟೂರ್ನು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೂಮರ್ಸ್ಗಳು ಬರ್ತಾ ಇದೆ. ನಮ್ಮ ಎಜೆ ಸ್ಟೈಲ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ 2026ರಲ್ಲಿ ನಾನು ಕೂಡ ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ. ಸೊ ಎಜೆ ಸ್ಟೈಲ್ ಅವರ ಲೆಗಸಿ ರೆಸ್ಲಿಂಗ್ ವರ್ಲ್ಡ್ ಅಲ್ಲಿ ಯಾವ ರೀತಿ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅದಕ್ಕೋಸ್ಕರ WWE ಅವರು ಜಾನ್ ಸಿನಾ ಅವರ ರೀತಿನೇ ಎಜೆ ಸ್ಟೈಲ್ ಅವ್ರಿಗೂ ಕೂಡ ಒಂದು ರಿಟೈರ್ಮೆಂಟ್ ಟೂರ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಕಾದ್ ನೋಡೋಣ ಗಾಯ್ಸ್, ಆ ಒಂದು ರಿಟೈರ್ಮೆಂಟ್ ಟೂರ್ ಯಾವ ರೀತಿ ಇರುತ್ತೆ ಅಂತ. ಇನ್ನ ಒಂದು ರಿಟೈರ್ಮೆಂಟ್ ಟೂರ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ನಾನು ಇಲ್ಲಿ Y2J ಕ್ರಿಸ್ ಜೆರಿಕೋ ಅವರ ರಿಟೈರ್ಮೆಂಟ್ ಟೂರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಿರೋ ಪ್ರಕಾರ Y2J ಕ್ರಿಸ್ ಜೆರಿಕೋ ಅವರು ನಮಗೆ WWE ಕಂಪನಿಯಲ್ಲಿ 100% ನೋಡೋದಕ್ಕೆ ಸಿಗ್ತಾರಂತೆ. ಅವರು ನೋಡೋದಕ್ಕೆ ಸಿಕ್ಕರೆ WWE ಅವರು ಪ್ರಾಬಬ್ಲಿ ಅವ್ರಿಗೋಸ್ಕರ ಒಂದು ರಿಟೈರ್ಮೆಂಟ್ ಟೂರ್ ನ ಪ್ಲಾನ್ ಮಾಡ್ತಾರೆ, ಅಥವಾ WWE ಅವರು ಅವರನ್ನ ಹಾಲ್ ಆಫ್ ಫೇಮಿಗೆ ಇಂಡಕ್ಟ್ ಮಾಡ್ತಾರೆ. ಈ ಎರಡು ವಿಚಾರಕ್ಕೆ ನಮ್ಮ Y2J ಕ್ರಿಸ್ ಜೆರಿಕೋ ಅವರು ನಮಗೆ WWE ಕಂಪನಿಯಲ್ಲಿ ರಿಟರ್ನ್ ಆಗೋದು ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ಸೊ ಸಾಲು ರಿಟೈರ್ಮೆಂಟ್ ಟೂರ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ವರ್ಷಕ್ಕೊಬ್ಬೊಬ್ರು ಇನ್ ಮುಂದೆ ರಿಟೈರ್ಡ್ ಆಗ್ತಾನೆ ಇರ್ತಾರೆ. ಅಂಡ್ ನಾವು WWE ಗ್ರೇಟ್ಫುಲ್ ನ ಕೂಡ ಕಳ್ಕೊತಾ ಹೋಗ್ತಾ ಇರ್ತೀವಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸ್ಯಾಮಿ ಝೈನ್ ಅವರ ಬಗ್ಗೆ. ಪಾಪ ನಮ್ಮ ಸ್ಯಾಮಿ ಝೈನ್ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ತನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಸೋತೋಗಿದ್ದಾರೆ. ಅವರು 49 ದಿನ ಚಾಂಪಿಯನ್ ಆಗಿದ್ದು ಅಂಡ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ದಿನಗಳಲ್ಲಿ 6 ಬಾರಿ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿದ್ದಾರೆ. ಸೊ ಇಷ್ಟು ಬೇಗ ಅವರು ಚಾಂಪಿಯನ್ಶಿಪ್ ನ ಸೋತೋದ್ರು. ಬೇರೆ ಏನು ಕೂಡ ನೋಡೋದಕ್ಕೆ ಸಿಗ್ತಿರ್ಲಿಲ್ಲ. ಬರೋರು ಓಪನ್ ಚಾಲೆಂಜ್ ನ ಇಡೋರು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗೋದು. ಜಾನ್ ಸಿನಾ ಅವರ ರೀತಿ ಮಾಡಬೇಕು ಅಂತ ನೋಡ್ಕೊಂಡ್ರು, ಬಟ್ ಜಾನ್ ಸಿನಾ ಅವರ ರೀತಿ ಮಾಡೋದಕ್ಕೆ ಸ್ಯಾಮಿ ಝೈನ್ ಅವರ ಕೈಯಲ್ಲಿ ಆಗೋದಿಲ್ಲ. ಆ ರೀತಿ ಈಗ ಯಾರ ಕೈಯಲ್ಲೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಓಪನ್ ಚಾಲೆಂಜಸ್ ಗಳನ್ನ ನೋಡಿ ನಮಗೂ ಕೂಡ ಸಾಕಾಗಿತ್ತು. ಮ್ಯಾಚ್ ಗಳು ಚೆನ್ನಾಗಿರೋದು, ಬಟ್ ಸ್ಟೋರಿ ಇಲ್ದಲೆ ರೆಗ್ಯುಲರ್ ಬೇಸಿಸ್ ಆಗಿ ಓಪನ್ ಚಾಲೆಂಜ್ ನ ಇಡ್ತಾ ಇದ್ರೆ ಯಾರು ತಾನೇ ಇಂಟ್ರೆಸ್ಟಿಂಗ್ ಆಗಿರ್ತಾರೆ ಅಲ್ವಾ. ಅದಕ್ಕೋಸ್ಕರ WWE ಅವರು ಕೂಡ ಇದನ್ನ ಇಲ್ಲಿಗೆ ನಿಲ್ಲಿಸಬೋಣ ಅಂತ ಸ್ಯಾಮಿ ಝೈನ್ ಅವರ ಕೈಯಿಂದ ಇವತ್ತು ಚಾಂಪಿಯನ್ಶಿಪ್ ನು ಕೂಡ ತಗೊಂಡಿದ್ದಾರೆ. ಅಂಡ್ ನಮ್ಮ ಡ್ರಾಗನೋವಾ ಅವರಿಗೆ ಒಂದು ಅದೃಷ್ಟ ಸಿಕ್ಕಿದೆ. ಯಾಕಂದ್ರೆ ಅವರು ಇವತ್ತು ರಿಟರ್ನ್ ಆಗಿದ್ದಾರೆ. ರಿಟರ್ನ್ ಆದ ಕೂಡಲೇ ಅವರ ಕೈಯಲ್ಲಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ WWE ಅವರು ಕೊಟ್ಟಿದ್ದಾರೆ. ಕಾದ್ ನೋಡೋಣ ಗೈಸ್, ಈಗ ನಮ್ಮ ಡ್ರಾಗನೋವಾ ಅವರ ಬುಕ್ಕಿಂಗ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿದೆ. ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆ. ಅದಕ್ಕೋಸ್ಕರ WWE ಅವರು ವಿಷನ್ ಬ್ರೇಕಪ್ ಆಂಗಲ್ ನ ಮಂಡೇ ನೈಟ್ ರಾಲಿ ತಗೊಂಡು ಬಂದ್ರು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಬಟ್ WWE ಅವರು ಯಾವುದೇ ರೀತಿಯ ಇಂಜುರಿನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ. ಅವ್ರು ತೋರಿಸ್ತಿರೋದೇನಪ್ಪಾ ಅಂದ್ರೆ ವಿಷನ್ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ರಿಯಾಕ್ಷನ್ ನ ಕೊಟ್ಟಿದ್ರು. ಐ ಆಮ್ ಗೋನ್ ಫಾರ್ 1 ವೀಕ್, ಅಂದ್ರೆ ನಾನು ಬರೀ 1 ವೀಕಿಗೋಸ್ಕರ ರಜಾ ಹಾಕಿದ್ದೆ, ಇಷ್ಟೆಲ್ಲ ಆಗೋಯ್ತು ಅಂತ. ಅಂಡ್ ಈಗ ಅದ್ರ ಕೆಳಗಡೆ ಸಡನ್ ಆಗಿ ನಮ್ಮ ಒಮಾಸ್ ಅವರ ರಿಪ್ಲೈ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅವರು ಕೂಡ ಒಂದು ಟ್ವೀಟ್ ನ ಮಾಡ್ತಾರೆ, ಮೈ ಸರ್ವಿಸ್ ಆರ್ ಅವೈಲಬಲ್ ಅಂತ. ಸೊ ನನ್ನನ್ನು ಬೇಕಾದ್ರೆ ಕರೀರಿ, ನಾನು ಕೂಡ ಬರ್ತೀನಿ ಅಂತ. ಅಂಡ್ ಈ ಒಂದು ವಿಚಾರಕ್ಕೆ ನಮ್ಮ ಬೆಕ್ಕಿ ಲಿಂಚ್ ಅವರು
ಥಿಂಕಿಂಗ್ ಇಮೋಜಿನ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ. ಆಲ್ ಆಫ್ ಎ ಸಡನ್ ಒಮಾಸ್ ಅವರು ಈ ರೀತಿ ಯಾಕೆ ಟ್ವೀಟ್ನ ಮಾಡಿದ್ರು? ಸೊ ಇದೆಲ್ಲದೂ ಕೂಡ ಡಬ್ಲ್ಯೂ ಇನ್ನ ಒಂದು ಸ್ಟೋರಿ ಲೈನ್ನ ಸೆತ್ ರೋಲೆನ್ಸ್ ಅವರ ಪ್ಲಾನ್ ಬಿನ ಯೂಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರು ಕೂಡ ನಂಬ್ತಾ ಇಲ್ಲ ಸೆತ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂದ್ರೆ, ಯಾಕಂದ್ರೆ ಹಿಂದೆ ಕೂಡ ಡಬ್ಲ್ಯೂ ಅವರು ಸೆತ್ ರೋಲೆನ್ಸ್ ಅವರ ಇಂಜುರಿನ ಫೇಕ್ ಮಾಡಿದ್ದಾರೆ. ಸೊ ಈ ರೀತಿ ಡಬ್ಲ್ಯೂ ಅವರು ಸೆತ್ ರೋಲೆನ್ಸ್ ಆಗಿ ಒಮಾಸ್ ಅವರ ಅಲಯನ್ಸ್ ನ ನಮಗೆ ತೋರಿಸ್ತಾ ಇದೆಯಾ? ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ನನ್ನ ಪ್ರಕಾರ ರಿಯಲ್ ಇಂಜುರಿ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಅದಕ್ಕೋಸ್ಕರ ಸೆತ್ ರೋಲೆನ್ಸ್ ಅವರ ಈ ಒಂದು ಬ್ರೇಕಪ್ ಆಂಗಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಒಮಾಸ್ ಅವರು ಕೂಡ ಹಂಗೆ ಸಿಂಪಲ್ ಆಗಿ ಟ್ವೀಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಇನ್ನೇನು ನಮಗೆ ಮುಂದಿನ ತಿಂಗಳು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಈಗಾಗಲೇ 30,000 ಟಿಕೆಟ್ಗಳನ್ನ ಮಾರಾಟ ಮಾಡಿ ಮುಗಿಸಿದ್ದಾರೆ. ಸೊ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಈ ಒಂದು ಶೋನ ನಾವು ಹೇಗ್ ಬೇಕಾದ್ರೂ ಬುಕ್ ಮಾಡೋಣ ಅಂತ ಡಬ್ಲ್ಯೂ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ವಾರ್ ಗೇಮ್ಗೆ ಒಂದು ಪ್ರಾಪರ್ ಬಿಲ್ಡ್ ಕೂಡ ನಮಗೆ ಇನ್ನೂ ನೋಡೋದಕ್ಕೆ ಸಿಗ್ತಾ ಇಲ್ಲ. ಲಿಟ್ರಲಿ ಗೈಸ್, ವೈಡ್ 6 ಆಗಿ MFD ಅವರ ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ಅದೇ ಡಬ್ಲ್ಯೂ ಅವರು ಆಂಗಲ್ ನ ತೋರಿಸಿದ್ದಾರೆ. ಆ ಕಡೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ಗೂ ಕೂಡ ಯಾವುದೇ ರೀತಿಯ ಬಿಲ್ಡ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ಕಡೆ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ವೈಟ್ 6 ಆಗಿ MFD ಅವರ ಬಿಲ್ಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕಾದ್ ನೋಡೋಣ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಏನೇನ್ ಮಾಡ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.